ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಮೀಶೋ ಆ್ಯಪ್ ಒಳಗಡೆ ಯಾವ ರೀತಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಆ್ಯಂಡ್ ನೀವು ಆರ್ಡರ್ ಮಾಡಿದ ತಕ್ಷಣ ನಿಮ್ಮ ಮನೆ ಬಾಗಿಲ ತನಕ ಬರೋ ಹಾಗೆ ನೀವು ಯಾವ ರೀತಿ ಅಡ್ರೆಸ್ನ ಸೇವ್ ಮಾಡ್ಕೊಳ್ಬೇಕು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ನೀವು ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ, ನಿಮ್ಮ ಮೀಶೋ ಆ್ಯಪ್ ಇರುತ್ತಲ್ಲ, ಸೊ ಅದನ್ನು ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದ ಕೆಳಗಡೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ. ಸೊ ಇಲ್ಲಿ ಮೋರ್ ಅಂತ ಆಪ್ಷನ್ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ಕೆಳಗಡೆ ಒಂದು ಮೋರ್ ಅಂತ ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಮೀಶೋ ಆ್ಯಪ್ ಲಿಂಕ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಿ ಅಂದರೆ ಸೊ ಅದು ಮೀಶೋ ಆ್ಯಪ್ ಅನ್ನೋದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಕೊಬೋದು ಮೀಶೋ ಆ್ಯಪ್ ಅನ್ನೋದು ಇನ್ಸ್ಟಾಲ್ ಆಗಿದೆ. ಸೊ ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನೋಡ್ಕೊಬೋದು ಕನ್ನಡ ಮತ್ತು ಇಂಗ್ಲೀಷು, ತೆಲುಗು, ಹಿಂದಿ ಈ ಥರ ಎಲ್ಲ ಬರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕನ್ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಅನ್ನೋದು ನಾನು ಎಂಟರ್ ಮಾಡಿದೆ. ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನೋಡ್ಕೊಬೋದು OTP ಸೆಂಟ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಅಂದರೆ ನಿಮ್ಮ ನಂಬರಿಗೆ ಒಂದು OTP ಬರುತ್ತೆ. ಸೊ ಇಲ್ಲಿ ನೋಡ್ಬೋದು OTP ಬಂದಾದಮೇಲೆ ಅದು ತಾನಾಗಲೇ ವೆರಿಫಿಕೇಷನ್ ಆಗುತ್ತೆ. ಸೊ ಆಗಿಲ್ಲ ಅಂದರೆ ನೀವು OTP ಬಂದಿರೋದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ OTPನ ಎಂಟರ್ ಮಾಡಿದಾದ್ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ, ಸೊ ಬ್ಯಾಕ್ ಬಂದಿದ್ದಾದ್ಮೇಲೆ ಸೊ ಇಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ಕೊಬೋದು ನಾನು ಈ ಒಂದು ಪ್ರಾಡಕ್ಟ್ನ ಇಲ್ಲಿ ಆರ್ಡರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬೈ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಯಾವುದೋ ಒಂದು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ಮತ್ತು ಸೊ ಇಲ್ಲಿ ನೋಡ್ಬೋದು ಅಡ್ರೆಸ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇಲ್ಲಿ ಅಡ್ರೆಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ನಂಬರ್ ಬರುತ್ತೆ. ಸೊ ಅಂದರೆ ಇಲ್ಲಿ ನಂಬರ್ ಐತೆ ನೋಡಿ. ಸೊ ಈ ನಂಬರ್ ಪಕ್ಕದಲ್ಲಿ ನೇಮ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ನೇಮ್ ಅನ್ನೋದು ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಐತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ಕೊಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಪಿನ್ ಕೋಡ್ ಅಂತ ಕೇಳುತ್ತೆ. ಸೊ ನಿಮ್ಮ ಊರದ್ದು ಯಾವುದಿದೆ ಪಿನ್ ಕೋಡ್ ಅಂತ, ಸೊ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಸೊ ಕೆಳಗಡೆ ಡಿಸ್ಟಿಕ್ ಅನ್ನೋದು ಇರುತ್ತೆ. ಸೊ ಅಂದರೆ ಸಿಟಿ ಅನ್ನೋದು ಒಂದು ಆಪ್ಷನ್ ಕೇಳುತ್ತೆ. ಸೊ ಸಿಟಿಯಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಥವಾ ತಾಲೂಕು ಯಾವುದು ಅಂತ ನೀವು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಟೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ಟೇಟ್ ಅಂದರೆ ನೀವು ಕರ್ನಾಟಕದಲ್ಲಿದ್ದರೆ ಕರ್ನಾಟಕ ಹಾಕೊಳ್ಳಿ, ಕರ್ನಾಟಕ ಬಿಟ್ಟು ಹೊರಗಡೆ ಇದ್ದರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ಕೊಬೋದು ಕೆಳಗಡೆ ಸೊ ಇಲ್ಲಿ ನೋಡ್ಬೋದು ಹೌಸ್ ನಂಬರ್ ಆ್ಯಂಡ್ ಬಿಲ್ಡಿಂಗ್ ನೇಮ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇಲ್ಲಿ ನೀವೇನು ಹಾಕ್ಬೇಕಂದ್ರೆ ನಿಮ್ಮ ಓಣಿ ಯಾವುದು ಅಂತ ಹಾಕಬೇಕಾಗುತ್ತೆ. ಸೊ ಅಂದರೆ ಈ ಥರ ಒಂದು ಓಣಿ ಇರುತ್ತೆ. ಸೊ ಬಸವೇಶ್ವರ ನಗರ ಓಣಿ ಮತ್ತು ಅಂಬೇಡ್ಕರ್ ಸರ್ಕಲ್ ಓಣಿ, ಸೊ ಈ ಥರ ಒಂದು ಇರುತ್ತಲ್ಲ, ಸೊ ಆ ಥರದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ನಮ್ಮ ಕಾಲೋನಿಯನ್ನು ಹಾಕ್ತೀನಿ. ಸೊ ಇಲ್ಲಿ ನೋಡ್ಕೊಬೋದು ಕಾಲೋನಿ ಅನ್ನೋದು ಹಾಕಿದೆ. ಸೊ ಇಲ್ಲಿ ಕೆಳಗಡೆ ನೋಡ್ಕೊಬೋದು ರೋಡ್ ನೇಮ್ ಆರ್ ಏರಿಯಾ ಕಾಲೋನಿ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಕಾಲೋನಿನ ನೇಮ್ ಹಾಕಬೇಕಾಗುತ್ತೆ. ಸೊ ಅಂದರೆ ಆವಾಗಲೇ ಹೇಳಿದ್ನಲ್ಲ, ಸೊ ಅದೇ ನೇಮ್ನ ಇಲ್ಲಿ ಮತ್ತೆ ಎಂಟರ್ ಮಾಡಿ. ಸೊ ಇಲ್ಲಿ ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಅಡ್ರೆಸ್ ಅನ್ನೋದು ಸೇವ್ ಆಗಿದೆ. ಸೊ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಅಂತಲ್ಲ ಕೆಳಗಡೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಆನ್ಲೈನಲ್ಲಿ ಪೇ ಮಾಡೋಕೊಂಡ್ರೆ ಸೊ ಆನ್ಲೈನಲ್ಲಿ ನೀವು ಪೇನ ಮಾಡ್ಕೊಳ್ಬೋದು. ಸೊ ಇಲ್ಲಪ್ಪ ಅಂದರೆ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡ್ತೀನಿ ಅಂದರೆ ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಇಲ್ಲಿ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಆರ್ಡರ್ ಕನ್ಫರ್ಮ್ ಆಗಿದೆ. ಸೊ ಅಂದರೆ ಆರ್ಡರ್ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಸೊ ಈ ರೀತಿನ ನೀವು ಆರ್ಡರ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಾಗಿನ್ ಹೇಗೆ ಮಾಡೋದು ಮತ್ತು ನಿಮ್ಮ ಅಡ್ರೆಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.